ಎರಡು ಕೋಣಗಳಲ್ಲಿದ್ದವಲ್ಲ ಹೇಳಿದ್ನಲ್ಲ ಮಕ್ಕಳ ಅವರಲ್ಲ, ಇನ್ನೊಂದೆರಡು ಕೋಣಗಳಿದ್ದವಲ್ಲ. ಯಾರು? ಸ್ವಾತಿ. ತೋ ದೇವ. ಕುಟುಂಬ ಇನ್ನಂಜ ಅಶೋಕ್ ಕರ್ಕಡಿರ್ಲ ಕುಕ್ಕುಂದೂರು ಮೇಲ್ಗಟ್ಲ ಕೋಟಿಕೆರೆ ಕೋಟಿಕೆರೆ 1327. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುದ್ದಮ್ಮನ ವ್ಲಾಗ್ಸ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ ನಾವು ಕಂಬಳಕ್ಕೆ ಹೊರಟಿದ್ದೀವಿ. ಅದು ನಮ್ಮ ಊರಿದ್ದೆ ಕಂಬಳ, ಅಂದರೆ ಇಲ್ಲೇ ಹತ್ತಿರದಲ್ಲಿ ನಂದಿಕೂರಿದ್ದು. ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೆ, ಒಂದು ಶಾರ್ಟ್ಸ್ ಹಾಕಿದ್ದೆ, ತುಂಬ ವೈರಲ್ ಆಗಿತ್ತು ಅದು ಶಾರ್ಟ್ಸ್. ಅದಕ್ಕೆ ಅದೊಂದು ನನಗೆ ನಂದಿಕೂರು ಕಂಬಳ ಅಂದರೆ ಅದೊಂದು ಯೋಚನೆ ಆಗಿಬಿಡುತ್ತೆ, ಚೆನ್ನಾಗಿ ಓಡಿತ್ತು ಅದು ವೀಡಿಯೋ. ಅದಾದಮೇಲೆ ಅದೇ ಇವತ್ತು ಹೊರಟಿರೋದು ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಪರ್ಯಾಯಕ್ಕೆ ಹೋಗೋಣ ಅಂಥೇಳಿ. 10:10 ಆಯ್ತು ಈಗ. ನಾನು, ರಶ್ಮಿ, ಮಕ್ಕಳು, ಹಸ್ಬೆಂಡು ಮತ್ತು ಪ್ರಶಾಂತ್ ಅವರು ಎಲ್ಲ ಹೊರಟಿದ್ದೀವಿ. ಮತ್ತೆ ಎರಡು ಕೋಣಗಳಲ್ಲಿದ್ದವಲ್ಲ. ಹೇಳಿದ್ನಲ್ಲ ಮಕ್ಕಳ ಅವರಲ್ಲ, ಇನ್ನೊಂದೆರಡು ಕೋಣಗಳಿದ್ದವಲ್ಲ. ಯಾರು? ಸ್ವಾತಿ. ತೋ ದೇವ. ಸ್ವಾತಿ ಮತ್ತು ಅಕ್ಷಿತ ಅಲ್ಲಿ ಆಲ್ರೆಡಿ ಹೋಗಿ ಆಗಿದೆ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗಿ ಅವರನ್ನು ಜಾಯ್ನ್ ಆಗೋಣ, ಬನ್ನಿ ಹೋಗೋಣ. ಕಾಣ್ತಾ ಇದ್ದೀವಾ ರಶ್ಮಿ? ಕಾಣ್ತಾ ಇದೆಯಾ? ಹಾಂ, ಕಾಣ್ತಾ ಇದ್ದಾಳೆ. ಕಂಬಳದ ಪಾಟಿಂಗ್ ತುಲೆ ಮುತ್ತುಡ್ದೆ ಶುರು ಆಗ್ತದೆ. ಕಾರಣ ಬಂತನ ಒಂದೇ ಪ್ರಾಬ್ಲಮ್. ನೋಡಿ ಫುಲ್ಲು ಜನ ನಿಂತಿದ್ದಾರೆ, ಜಾಗವೇ ಇಲ್ಲ ನೋಡ್ಲಿಕ್ಕೆ. ಸಂತೆ ಎಲ್ಲ ಇದೆ ಸ್ವಲ್ಪ. ನೀವು ಬರ್ತೀನಿ ಶುರು ಮಾಡಿ. ಸಮಿತ ಏನು ಸಿಕ್ಕಿದ್ದು? ಎಂತ ಸಿಕ್ಕಿದ್ದು? ಮಚ್ಚೆಕಾಯಿ ಎಷ್ಟದೆಲ್ಲ ಟ್ರೋಫಿ ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿದ್ದಾರೆ ಅಂಥೇಳಿ. ಸೊ ಕಂಬಳ ಅಂತ ಹೇಳಿದರೆ ಇಷ್ಟು ಜನ ಸೇರ್ತಾರೆ. ಇದು ನಮ್ಮ ನಂದಿಕೂರಿದ್ದು ಕಂಬಳ, ಅಡವೆದು, ಕೋಟಿ ಚೆನ್ನಯ್ಯ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಜನ ಇರ್ತಾರೆ, ಸಿಕ್ಕಾಪಟ್ಟೆ ಜನ. 2 ದಿವಸ ನಡೆಯುತ್ತದು, ರಾತ್ರಿ ಹಗಲು ಎಲ್ಲ ಇರುತ್ತೆ. ಎಷ್ಟು ಜನ ಸೇರಿದ್ದಾರೆ ಅಂದರೆ ಬೆಳಗ್ಗೆ ತನಕನೂ ಅದೇ ಕ್ರೌಡ್ ಇರುತ್ತೆ. ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂದ ನೋಡ್ತಾರೆ ಕರಾವಳಿ ಜನ ಇದನ್ನು. ಈ ಟೈಮಲ್ಲಿ ಕರಾವಳಿಯಲ್ಲಿ ಎಲ್ಲ ಕಡೆ ಇರುತ್ತೆ ಕಂಬಳ. ಒಂದೊಂದು ಕಡೆ ಒಂದೊಂದು ಪ್ಲೇಸ್ ಅಂತಲೇ ಇದೆ. ಆಮೇಲೆ ಒಂದೊಂದು ಕಡೆ ಒಂದೊಂದು ಹೆಸರು ಕೂಡ ಇದೆ. RS ಕಂಬಳ, ಕೋಟಿ ಚೆನ್ನೈ ಕಂಬಳ, ಆ ಥರ ನಾನಾ ಹೆಸರು ಕೂಡ ಇದೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನೋಡುವಾಗ ನೀವು ಅಯ್ಯೋ ಹೀಗೆ ಮಾಡ್ತಿದ್ದಾರಲ್ಲ ಅಂತ ಅನಿಸುತ್ತೆ. ಬಟ್ ಇರುವನು ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದರೆ, ಚಿಕ್ಕ ಮಕ್ಕಳನ್ನು ನಾವು ಹೇಗೆ ನೋಡ್ತೇವೆ, ಹೇಗೆ ಸಾಕ್ತೇವೆ, ಅದೇ ಥರ ಕೂಡ ಅವರು ಕೂಡ ಪ್ರಾಣಿಯನ್ನು ಅಷ್ಟು ಪ್ರೀತಿಯಿಂದ ಸಾಕ್ತಾರೆ. ಮನೇಲಿ ನಾವು ಹೇಗೆ ಮಕ್ಕಳನ್ನು ಮುದ್ದಾಗಿ ಅಡ್ಡ ಹೆಸರಿಂದ ಕರಿತೀವಲ್ಲ, ಅವರು ಕೂಡ ಹಾಗೆ ಮುದ್ದಾಗಿ ಅಡ್ಡ ಹೆಸರಿಂದ ಕರೀತಾರೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಇವತ್ತಿಂದೊಂದು ದಿವಸ ಮಾತ್ರ ಸ್ಟ್ರಗಲ್ ಇರುತ್ತಷ್ಟೆ. ಯಜಮಾನ ಆದ್ರೆ ಅಲ್ಪ ಕಮ್ಮಿ. ಹಲೋ ಕೋಟಿಕೆರೆ 1249 ಕುಟುಂಬ ಇನ್ನಂಜ ಅಶೋಕ್ ಕರ್ಕಡಿರ್ಲ ಕುಕ್ಕುಂದೂರು ಮೇಲ್ಗಟ್ಲ ಕೋಟಿಕೆರೆ ಕೋಟಿಕೆರೆ 1327. ಸೂಡ ಹೊಲಮನೆ ಅಜಿತ್ ರಾಜ್ ನಿರ್ಲತಾರಪ್ಪವರು ಗೋಪಾಲ್ ದೇವಾಡಿಗರ್ಲ ತಯಾರಪ್ಪಳು ಐತೆ ಬೇರೆ ಸಾಂತೂರು ಬೈಲು ಮನೆ ವಿಜಯ್ ಕುಮಾರ್ ಶೆಟ್ಟಲ ಉಡುಪಿ ಕಾಂತ ಬಾಡಿಗುರು ಹೆಸರು ಹೇಳ್ತಾ ಇದ್ದಪ್ಪರು ಬ್ರಹ್ಮವರಂದರ ಶೇಖರ ಪೂಜಾರಿಯನ್ನು ಕೋಟಿಕೆರೆ ಸೂಡ ಹೊಲಮನೆ ಅಜಿತ್ ರಾಜ್ ಶೆಟ್ಟರನ್ನು ಚೆನ್ನೈ ಕೆರೆಟ್ಟು ಕೋಟಿಕೆರೆ ಬ್ರಹ್ಮವರ ಹಂದಡಿ ಶೇಖರ ಪೂಜಾರಿನೇ. ನಾವು ಪರ್ಯಾಯಕ್ಕೆ ಹೋಗಬೇಕಿತ್ತಲ್ಲ, ಹಾಗೆ ನಾವು ಜಾಸ್ತಿ ಹೊತ್ತು ನೋಡಲಿಲ್ಲ, ಸ್ವಲ್ಪ ಹೊತ್ತು ನೋಡಿ ಮತ್ತು ನಾವು ಪರ್ಯಾಯಕ್ಕೆ ಅಂತ ಹೊರಟ್ವಿ. ಸೊ ಇಲ್ಲಿ ಕಂಬಳದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ನಲ್ಲ, 2 days ಇರುತ್ತೆ. ಹಾಗಾಗಿ ತುಂಬ ಈ ಜಾತ್ರೆ ಸಂತೆ ಎಲ್ಲ ಇರುತ್ತಲ್ಲ, ಅದೇ ಥರನೇ ಇರುತ್ತೆ. ಆಮೇಲೆ ಒಳ್ಳೊಳ್ಳೆ ಫುಡ್ ಕೂಡ ಇರುತ್ತೆ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ, ಎಷ್ಟು ರಾತ್ರಿ ಆದರೂ ಅಂತ. ಉಡುಪಿಯಲ್ಲಿ ಅಲ್ಲ
ಏನು ತಗೊಂಡು ಬಂದೆ ತೋರ್ಸು. ಏನದು? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಒಳ್ಳೇದಿದ್ಯಾ? ಒಳ್ಳೇದಿದ್ಯಾ? ಹೆಂಗೆ ಹಚ್ಕೊ. ಇಲ್ಲೊಂದು ಜ್ಯೂಸ್ ಕುಡ್ಕೊಂಡು ನಾವು ಪರ್ಯಾಯಕ್ಕೆ ಹೊರಡ್ವಿ. ಲೇಟ್ ಆಗುತ್ತಲ್ಲ ಹಾಗೆ. ಸೊ ಪರ್ಯಾಯದ ವ್ಲಾಗನ್ನು ನೆಕ್ಸ್ಟ್ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬಾಯ್ ಬಾಯ್.